ಜಗದೀಶ್ ಶೆಟ್ಟರ್ ಆಯ್ತು, ಈಗ ಟಾರ್ಗೆಟ್ ಸವದಿ. ವಿಜೇಂದ್ರ ಪಂಚ್, ಡಿಕೆಶಿ ಸುಮ್ಮನಿರುತ್ತಾರ? ಕಟೀಲ್ ತಪ್ಪುಗಳಿಗೆ ಅಪ್ಪ ಮಗ ಮುಲಾಮು. ಇದೇ ಇಂದಿನ ಅಖಾಡ ಆಪರೇಷನ್ ಲೋಕಸಭೆ. ಇದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಭಾರತೀಯ ಜನತಾ ಪಕ್ಷದ ರಾಜ್ಯ ವಕ್ತಾರರಾಗಿರುವ ಸುರಭಿ ಹೊದಿಗೆರೆ ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಹಾಗೆಯೇ ಅನಿಲ್ ಕುಮಾರ್ ಅವರು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ, ಕಾಂಗ್ರೆಸ್ನ ರಾಜ್ಯ ವಕ್ತಾರರು. ಜೊತೆಗೆ ನಮ್ಮ ಜೊತೆಗೆ ದಿ ಟೈಮ್ಸ್ ಆಫ್ ಇಂಡಿಯಾ ಪತ್ರಿಕೆಯ ಹಿರಿಯ ಸಹಾಯಕ ಸಂಪಾದಕರಾಗಿರುವ BV ಶಿವಶಂಕರ್ ಅವರು ಕೂಡ ಮುಂದಿನ ಹಂತದಲ್ಲಿ ಜಾಯ್ನ್ ಆಗ್ತಾರೆ. ಅತಿಥಿಗಳ ಜೊತೆಗಿನ ಚರ್ಚೆಯನ್ನು ಆರಂಭಿಸೋದಕ್ಕಿಂತ ಮುಂಚಿತವಾಗಿ ಶೆಟ್ಟರ್ ಅವರ ನಂತರ ಯಾರು ಅನ್ನುವಂತಹ ಚರ್ಚೆ ಶುರುವಾಗೋದಕ್ಕೆ ಕಾರಣ ಆಗಿರುವಂತಹ ಅಂಶಗಳು ಬಹಳಷ್ಟಿದ್ದಾವೆ. ಒಂದು ಕಡೆಯಲ್ಲಿ ಖುದ್ದು BJP ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಹೇಳ್ತಾ ಇದ್ದಾರೆ, ಸೌದಿ ಅವರು ದೈಹಿಕವಾಗಿ ಅಲ್ಲಿ ಇದ್ದಾರಷ್ಟೇ, ಮಾನಸಿಕವಾಗಿ ನಮ್ಮ ಜೊತೆಗೆ ಇದ್ದಾರೆ ಅನ್ನುವಂತಹ ಮಾತನ್ನು ಶುರು ಮಾಡಿದ್ದಾರೆ. DK ಶಿವಕುಮಾರ್ ಅವರು ಕೂಡ ಒಂದಿಷ್ಟು ಮಾತುಗಳನ್ನು ಹೇಳ್ತಾ ಇದ್ದಾರೆ. ಹಾಗಾದರೆ ಏನು ನಡೀತಾ ಇದೆ? ಈ ಲೋಕಸಭೆಯ ಹೊತ್ತಿನಲ್ಲಿ ಸಾಗ್ತಾ ಇರುವಂತಹ ಆಪರೇಷನ್ನ ಪರಿಸ್ಥಿತಿ ಎಲ್ಲಿಗೆ ತಲುಪ್ತಾ ಇದೆ ಅನ್ನೋದರ ಬಗ್ಗೆ ಒಂದು ವರದಿಯನ್ನು ನಿಮಗೆ ತೋರಿಸ್ತೀನಿ. ಅದು 135 ಶಾಸಕರ ಸುಭದ್ರ ಸರ್ಕಾರ. MP ಚುನಾವಣೆಯಲ್ಲೂ ಅದೇ ಹವ. ಆದರೆ ಇರೋ ನಂಬರನ್ನ ಕಳ್ಕೊಳ್ಬೇಕಾಗುತ್ತೆ ಅನ್ನೋ ಲೆಕ್ಕಾಚಾರ ಬಿಜೆಪಿಯದ್ದು. ಹಾಗಾಗಿ ಲೋಕಸಭೆಗೂ ಮುನ್ನ ರಿವರ್ಸ್ ಆಪರೇಷನ್ ಘರ್ ವಾಪಸಿ ಹೊಸ ಆಪರೇಷನ್ಗೂ ಚಾಲನೆ ಕೊಟ್ಟಿದೆ. ಅದರ ಮೊದಲ ವಿಕೆಟ್ ಜಗದೀಶ್ ಶೆಟ್ಟರ್. ನಾನು ಅಲ್ಲಿ ಕಾಂಗ್ರೆಸ್ ಹೋದ್ಮೇಲೆ ಕಳೆದ ಹಲವಾರು ತಿಂಗಳಿಂದ ಅಲ್ಲಿದ್ದಂಥ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಮತ್ತು ಪ್ರಮುಖರು ಇರ್ಬೋದು, ಮಾಜಿ ಶಾಸಕರಿರ್ಬೋದು, ಲೋಕಸಭಾ ಸದಸ್ಯರಿರ್ಬೋದು, ಯಡಿಯೂರಪ್ಪನವರು ಹಲವಾರು ಬಾರಿ ನನ್ನ ಜೊತೆ ಸಂಪರ್ಕ ಮಾಡಿ, ಇಲ್ಲ ನೀವು ಮತ್ತೆ ಭಾರತೀಯ ಜನತಾ ಪಾರ್ಟಿಗೆ ಬರಬೇಕು ಅನ್ನುವಂಥದ್ದು, ಮತ್ತು ವರಿಷ್ಠರು ಸಹಿತ ಕರೆ ಮಾಡಿ ಆ ಫೀಲರ್ಸನ್ನು ಕಳಿಸಿ, ಇಲ್ಲ ನೀವು ಮತ್ತೆ ಪಾರ್ಟಿಗೆ ಬರಬೇಕು ಅನ್ನುವಂಥ ಭಾವನೆಗಳನ್ನು ವ್ಯಕ್ತಪಡಿಸಿದಾಗ ನಾನು ಅದಕ್ಕೆ ಸ್ಪಂದನೆ ಮಾಡಿದ್ದೀನಿ. ಹೀಗಾಗಿ ಭಾರತೀಯ ಜನತಾ ಪಾರ್ಟಿ ಮತ್ತು ನರೇಂದ್ರ ಮೋದಿ ಅವ್ರನ್ನ ಇನ್ನೊಂದ್ಸಲ ಪ್ರಧಾನಮಂತ್ರಿ ಆಗುವಂತ ಒಂದು ಉದ್ದೇಶ ಇಟ್ಟುಕೊಂಡು ಇವತ್ತು ಭಾರತೀಯ ಜನತಾ ಪಾರ್ಟಿ ಸೇರ್ಪಡೆಯಾಗಿದೆ. ಇದೀಗ ಶೆಟ್ಟರ್ ಆಯ್ತು, ಮುಂದೆ ಯಾರು, ಯಾವ ನಾಯಕರ ಜೊತೆ ಚರ್ಚೆ ಆಗ್ತಿದೆ, ಹೈಕಮಾಂಡ್ ಸೂಚನೆ ಏನು ಎಂಬೆಲ್ಲ ಚರ್ಚೆಗಳು ನಡೆಯುತ್ತಿವೆ. ಮೊದಲು ಪಕ್ಷ ಬಿಟ್ಟು ಹೋದವರನ್ನ ಸೆಳೆಯೋ ಕೆಲಸಕ್ಕೆ ಬಿಜೆಪಿ ಮುಂದಾಗಿದೆ. ಜಗದೀಶ್ ಶೆಟ್ಟರ್ ಘರ್ ವಾಪಸಿ ಬೆನ್ನಲ್ಲೇ ಇದೀಗ ಇನ್ನಷ್ಟು ನಾಯಕರು ಬಿಜೆಪಿ ಸೇರುತ್ತಾರೆ ಎಂಬ ಮಾತು ಕೇಳುತ್ತಿವೆ. ಕಾಂಗ್ರೆಸ್ ಶಾಸಕ ಲಕ್ಷ್ಮಣ ಸವದಿ, KRPP ಶಾಸಕ ಜನಾರ್ದನ್ ರೆಡ್ಡಿ, ಮಾಜಿ ಶಾಸಕ SI ಚಿಕ್ಕನಗೌಡರ್ ಕೂಡ ಬಿಜೆಪಿಗೆ ವಾಪಸ್ ಆಗ್ತಾರೆ ಎಂಬ ಮಾತು ಕೇಳುತ್ತಿದೆ. ಈ ಎಲ್ಲರ ಜೊತೆಗೆ ಹಿರಿಯೂರಿನ ಮಾಜಿ ಶಾಸಕಿ ಪೂರ್ಣಿಮಾ ಶ್ರೀನಿವಾಸ್ ಮರು ಸೇರ್ಪಡೆಗೂ ಬಿಜೆಪಿ ಗಾಳ ಹಾಕ್ತಿದೆ. ಆಪರೇಷನ್ ಲೋಕಸಭೆ ಅಖಾಡಕ್ಕೆ ಅಪ್ಪ ಮಗ. ಭೇಟಿಗಾಗಿ ಖುದ್ದು ಬಲೆ ಬೀಸ್ತಿರೋ ಯಡಿಯೂರಪ್ಪ. ಮೊನ್ನೆಯ ದೆಹಲಿಯ ದೃಶ್ಯಗಳು ಯಡಿಯೂರಪ್ಪ ರಣತಂತ್ರಕ್ಕೆ ಸಾಕ್ಷಿಯಾದವು. ದೆಹಲಿಯ ಬಿಜೆಪಿ ಕಚೇರಿಯಲ್ಲಿ JP ನಡ್ಡಾ ಭೇಟಿಯಾಗುತ್ತಲೇ ಶೆಟ್ಟರ್ ಬಿಜೆಪಿ ಸೇರೋದು ಫಿಕ್ಸ್ ಆಯಿತು. ಕೂಡಲೇ ನಡ್ಡಾ ಅಮಿತ್ ಶಾ ಗ್ರೀನ್ ಸಿಗ್ನಲ್ ಸಿಕ್ತು. ಪಕ್ಷ ಸೇರೇ ಬಿಟ್ರು ಶೆಟ್ಟರ್. ಆಗ ಯಡಿಯೂರಪ್ಪ ಜೊತೆಗಿದ್ದದ್ದು ರಾಜ್ಯಾಧ್ಯಕ್ಷ BY ವಿಜಯೇಂದ್ರ. ಈಗಲೂ ಅಪ್ಪ ಮಗ ಇಬ್ಬರೇ ಇಡೀ ಆಪರೇಷನ್ನ ರೂವಾರಿಗಳು. ಪುತ್ರ ವಿಜಯೇಂದ್ರಗೆ ಶಕ್ತಿ ತುಂಬಲು BSY ರಣತಂತ್ರ ಮಾಡುತ್ತಿದ್ದಾರೆ. ಶೆಟ್ಟರ್ ಬೆನ್ನಲ್ಲೇ ಲಕ್ಷ್ಮಣ ಸವದಿಗೆ ಬಿಜೆಪಿಯ ದೊಡ್ಡ ನಾಯಕರೇ ಸಂಪರ್ಕ ಮಾಡುತ್ತಿದ್ದಾರಂತೆ. ದೊಡ್ಡವರೇ ಸಂಪರ್ಕ ಮಾಡುತ್ತಿದ್ದಾರೆ, ನಿರ್ಧಾರ ಮಾತ್ರ ನಂದೇ ಅಂತಿದ್ದಾರೆ. ಈ ಹಿಂದೆ ಕಾಂಗ್ರೆಸ್ ಸೇರಿ ಗೆದ್ದಾಗಲೇ ನನ್ನ ಹೆಣಾನೂ ಬಿಜೆಪಿಗೆ ಹೋಗಲ್ಲ ಅಂದಿದ್ರು ಸವದಿ. ಆದ್ರೆ ಅವರು ಈಗ ಆಡ್ತಿರೋ ಮಾತಿನ ಧಾಟಿಯೇ ಬೇರೆ ತರ ಇದೆ. ಬಿಟ್ಟು ಹೋದವರಿಗೆ ಬಿಜೆಪಿ ಬಾಗಲ ತೆಗೆದಿದ್ದಲ್ಲೇ ಕುದುರೆಗೆ ಹೋಗ್ಲಿಕ್ಕೆ ಯಾರು ರೆಡಿ ಆಗಿದಾರ? ಅವರು ಆ ತರ ಹೇಳಿದ್ರೆ ನಾನು ಸತ್ ಮೇಲೆ ಅವ್ರ ಕಚೇರಿ ಮುಂದೆ ನಾನು ಹೆಣಾನು ಹೋಗಲ್ಲ. ನಾನು ಮನೆಯಲ್ಲಿ ಹೇಳ್ತೀನಿ, ಒಂದ್ ವೇಳೆ ಮಧ್ಯದಲ್ಲಿ ಇಲ್ಲಾದ್ರೆ ಬಿಜೆಪಿ ಕಚೇರಿ ಬಂದ್ರೆ ಆ ಕಚೇರಿ ಮುಂದೆ ನನ್ನ ಹೆಣ ಒಯ್ಬೇಡ ಅಂತ ಹೇಳ್ತೀನಿ. ಸಹಜವಾಗಿ ಸಂಪರ್ಕ ಮಾಡ್ತಾರೆ. ಸಂಪರ್ಕ ಮಾಡೋದು ಅವರ ಇಚ್ಛಾನುಸಾರ ಮಾಡ್ತಾ ಇದ್ದಾರೆ. ನಿರ್ಣಯ ತಗೊಳ್ತಕ್ಕಂಥದ್ದು ನಾನು. ಅಂದ್ರೆ ಯಾರು ಯಡಿಯೂರಪ್ಪ ಮಾಡ್ತಾ ಇದಾರೆ ಸರ್? ಯಾರು ಮಾಡ್ತಾ ಇದ್ದಾರೆ? ನಾನು ಹೆಸರು ಹೇಳಲಿಕ್ಕೆ ಹೋಗೋದಿಲ್ಲ, ಸಾರ್ವಜನಿಕವಾಗಿ ಅದನ್ನ ಹೇಳಲಿಕ್ಕೆ ಬರೋದಿಲ್ಲ. ನೋಡೋಣ, ಕಾಲ ಸಂದರ್ಭ ಎಲ್ಲವೂ ಉತ್ತರ ಕೊಡುತ್ತೆ. ಕಾಲಾಯ ತಸ್ಮಾಯ ನಮಃ ಅಂತ ಹೇಳ್ತಾರೆ. ಆದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮಾತ್ರ ಸವದಿ ಬಂದ್ರೆ ಸ್ವಾಗತ ಎಂದಿದ್ದಾರೆ. ಲಕ್ಷ್ಮಣ ಸವದಿ ಅವರು ಹಿರಿಯರಿದ್ದಾರೆ,
ದೈಹಿಕವಾಗಿ ಅವ್ರು ಅಲ್ಲಿದ್ದರೂ ಕೂಡ ಅವ್ರ ಮನಸ್ಸು ಕೂಡ ಅವ್ರದ್ದು BJPಯಲ್ಲೇ ಇರ್ತದೆ. ಅವ್ರು ಏನಾರ ಹೇಳಿಕೆ ಕೊಡ್ಬೋದು, ಆದರೆ ಮುಂದೆ ಏನಾಗ್ತದೆ ಅಂತಕ್ಕಂಥದ್ದು ಕಾಲವೇ ಎಲ್ಲದಕ್ಕೂ ಕೂಡ ಉತ್ತರವನ್ನು ಕೊಡ್ತದೆ. ಆದರೆ ನಾವು ಯಾರಿಂದೂ ಕೂಡ ಹುಡ್ಕೊಂಡು ಹೊರಟಿಲ್ಲ. ಯಾರೇ ಬಂದರೂ ಕೂಡ ಸ್ವಾಗತನ ಮಾಡ್ತೇವೆ ಇನ್ ದ ಇಂಟ್ರೆಸ್ಟ್ ಆಫ್ ದ ನೇಷನ್. ನರೇಂದ್ರ ಮೋದಿಜಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಅನ್ನುವ ಸದುದ್ದೇಶ ಇಟ್ಕೊಂಡು ಯಾರೇ ಮುಂದೆ ಬಂದರೂ ಸಹ ಅವರನ್ನು ಸ್ವಾಗತವನ್ನು ಮಾಡ್ತೇವೆ. ಲಕ್ಷ್ಮಣ್ ಸವದಿ ಕ್ಲಿಯರ್ ಆಗಿ ಹೇಳಿದ್ರು, ನಾನು ಶೆಟ್ಟರ್ ಇಂದ ನಾನೇನು ಬರಲಿಲ್ಲ, ನಾನು ವೈಯಕ್ತಿಕವಾಗಿ ನಾನು ಬಂದಿದ್ದೇನೆ, ನಾವೆಲ್ಲ ಒಟ್ಟಿಗೆ ಸೇರಿ ಕೆಲಸ ಮಾಡೋಣ ಅಂತ ಹೇಳಿದ್ರು. ಯು ವಿಲ್ ಬಿ ಎನ್ ಅಸೆಟ್ ಟು ದಿ ಪಾರ್ಟಿ, ಯು ವಿಲ್ ಬಿ ಎ ಲೀಡರ್ ಟು ದಿ ಪಾರ್ಟಿ. ಈಸ್ ಬೀನ್ ಎಲೆಕ್ಟೆಡ್ ವಿತ್ ಎ ವೆರಿ ಬಿಗ್ ಮಾರ್ಜಿನ್. ಹಸ್ತದ ಚಿಹ್ನೆ ಮೇಲೆ ಅವರು ಚುನಾವಣೆ ಗೆದ್ದಿದ್ದಾರೆ. ಅವರು ನಮ್ಮ ನಾಯಕರು. ಬಿಜೆಪಿಯ ಈ ಆಪರೇಷನ್ ಬಗ್ಗೆ ಎರಡೂ ಪಕ್ಷಗಳ ನಾಯಕರ ನಡುವೆ ಟಾಕ್ ಫೈಟ್ ನಡೆಯುತ್ತಿದೆ. ಸೆಡಿ ಇದ್ದಾರೆ, ಯಾರನ್ನು ಬಿಡ್ತಾವ್ರೆ ಅಂತ ತಿಳ್ಕೊಂಡಿದ್ದೀರಿ ನೀವು? ಎಲ್ಲರಿಗೂ ಪ್ರಯತ್ನ ಮಾಡ್ತಾರೆ. ನಾನು ಹೆಸರು ಹೇಳೋದು ಬೇಡವಾ? ನಮಗೂ ಅದೇ ಕೆಲಸ, ನಮಗೂ ಗೊತ್ತಿದೆಯಲ್ಲ. ನಾನು ಮಾತಾಡ್ತಾ ಇಲ್ಲ ಅಷ್ಟೇ. ನಾನು ಇಷ್ಟೊತ್ತಿಗೆ ಎಷ್ಟೋ ಮನೆಗಳು ಖಾಲಿ ಆಗ್ಬಿಡವು, ನಾವೇ ಸ್ವಲ್ಪ ಸುಮ್ಮನೆ ಇದ್ದೀವಿ ಅಷ್ಟೇ. ಫಸ್ಟು ಇರೋರನ್ನ ಉಳಿಸ್ಕೊಳ್ಳಿ ಕಾಂಗ್ರೆಸ್ ಪಕ್ಷದವರು, ಮಾನ್ಯ ಮುಖ್ಯಮಂತ್ರಿಗಳು, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು. ಇರೋ ಶಾಸಕರನ್ನ ನೀವು ಕಾಪಾಡ್ಕೊಳ್ಳಿ. ಪಕ್ಷ ಎಲ್ಲ ಮುಖಂಡ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿದ್ದೇವೆ, ಒಂದಾಗಿದ್ದೇವೆ. ನರೇಂದ್ರ ಮೋದಿಜಿಯವರ ಕೈಯನ್ನು ಬಲಪಡಿಸ್ತಕ್ಕಂಥ ಕೆಲಸ ನಾವು ಮಾಡೋರಿದ್ದೇವೆ, ಯಶಸ್ವಿಯಾಗಿ ಮಾಡ್ತೇವೆ. ಇನ್ನು ಕಾಂಗ್ರೆಸ್ಗೆ ಬಿಜೆಪಿ ಜೆಡಿಎಸ್ ನಾಯಕರನ್ನ ಸೇರಿಸಿಕೊಳ್ಳೋ ಪ್ರಕ್ರಿಯೆ ನಡೆಯುತ್ತಿರುವಾಗಲೇ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಎಚ್ಚರಿಕೆಯ ಸಂದೇಶ ರವಾನಿಸಿದ್ದಾರೆ. ಮತ್ತೆ ಯಾರೇ ಬಂದ್ರು ಕೂಡ ಅವರು ನಿಷ್ಠಾವಂತರಾಗಿರ್ಬೇಕು. ಹೀಗಿರಬಾರ್ದು, ಇವತ್ತು ಬಂದ್ರು ನಾಳೆ ಹೋದ್ರು ಇರಬಾರ್ದು. ಪ್ರತಿ ಒಂದಕ್ಕೂ ಕೂಡ ತೂಕ ಮಾಡಿ ನೋಡ್ತೀರಿ, ಆಮೇಲೆ ಖರೀದಿ ಮಾಡ್ತೀರಿ. ಹಾಗೆ ನೀವು ಪಕ್ಷದಲ್ಲಿ ಯಾರಿಗೆ ತಗೊಳ್ಬೇಕು ಅದರ ಬಗ್ಗೆನೂ ನೀವು ಸರಿಯಾಗಿ ಯೋಚನೆ ಮಾಡಬೇಕು. ಹೀಗೆಲ್ಲ ಆಪರೇಷನ್ ಮಾತು ಕೇಳ್ತಿರೋವಾಗಲೇ ಕುಮಾರಸ್ವಾಮಿ ನುಡಿದಿದ್ದ ಸರ್ಕಾರದ ಭವಿಷ್ಯ ಈಗ ಎಲ್ಲರಿಗೂ ನೆನಪಾಗ್ತಿದೆ. ಕುಮಾರಸ್ವಾಮಿ ಮಾತಿಗೂ ನಾಯಕರು ಟಕ್ಕರ್ ಕೊಡುತ್ತಿದ್ದಾರೆ. ಇಲ್ಲಿ ಯಾರು ಹುಟ್ಕೋತಾರೋ ಗೊತ್ತಿಲ್ಲ ಅಂತ ಹೇಳಿದಂತದ್ದು ಮಹಾರಾಷ್ಟ್ರದಲ್ಲಿ ನಡೀತಲ್ಲ. ಈ ದೇಶದಲ್ಲಿ ಇವತ್ತಿನ ರಾಜಕಾರಣ ನೋಡಿದಾಗ ಏನ್ ಬೇಕಾದ್ರೂ ನಡೀಬಹುದು. ಇಲ್ಲೇನು ಯಾರಿಗೂ ಪ್ರಾಮಾಣಿಕತೆ ನಿಷ್ಠೆ ಅನ್ನೋದೇನು ಉಳಿದಿಲ್ಲ. ಜನತಾದಳ ಹ್ಯಾಸ್ ಬಿಕಮ್ ಎ ಸ್ಪೋಕ್ಸ್ಮನ್ ಆಫ್ ಬಿಜೆಪಿ. ಕುಮಾರಸ್ವಾಮಿ ಅವರು ಬಿಜೆಪಿಯ ಸ್ಪೋಕ್ಸ್ಮನ್ ಆಗಿದ್ದಾರೆ. ಯಾರು ಅವ್ರನ್ನ ತೆಗೆದ್ರು ಅವ್ರನ್ನೇ ಬೆಳಗ್ಗೆ ಸಾಯಂಕಾಲ ತಪ್ಪಿಕೊಂಡು ನಂಟಸ್ತನ ಬೆಳ್ಕೊಂಡು ಏನೇನೋ ನಡೆಸ್ಕೊಂಡು ಇದ್ದಾರೆ. ನಮ್ಮಲ್ಲಿ ಅಗಲ್ಗನ್ಸು ಅಂತಾರೆ. ಮಧ್ಯಾಹ್ನದ ಹೊತ್ತು ಮಲಗಿದಾಗ ಇದ್ದಕ್ಕಿದ್ದಂಗೆ ಕನಸು ಬಿದ್ದು ಬಿಡುತ್ತೆ ಮಧ್ಯಾಹ್ನದ ಹೊತ್ತು. ಆದರೆ ಅದು ಸರಿ ಇಲ್ಲ, ಅದು ಆಗಲ್ವಂತೆ. ಬೆಳಗಿನ ಜಾವ ಕನಸು ಬೀಳುತ್ತಲ್ಲ ಅದಾಗುತ್ತಂತೆ. ಬಿಜೆಪಿಯವ್ರದ್ದು ಅಗಲ್ಗನ್ಸು, JDSನವ್ರದ್ದು ಕೂಡ ಅದ್ರ ಜೊತೆನಲ್ಲೇ ಸೇರ್ಕೊಂಡಿದೆ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆಯೇ ಮಂಡ್ಯ ಸಂಸದೆ ಸುಮಲತಾ ಈಗ ಯಾವ ಕಡೆ ಹೋಗ್ತಾರೆ ಅನ್ನೋ ಚರ್ಚೆಯೂ ನಡೆದಿದೆ. ನಾನು ಮಂಡ್ಯದಲ್ಲೇ ನಿಲ್ಲುತ್ತೇನೆ ಅಂತಿದ್ದಾರೆ ಸುಮಲತಾ. ಆದರೆ ಮೈತ್ರಿ ಮಾಡಿಕೊಂಡಿರೋ ಬಿಜೆಪಿ ಜೆಡಿಎಸ್ ನಿರ್ಧಾರಗಳ ಮೇಲೆ ಸುಮಲತಾ ಭವಿಷ್ಯ ಅಡಗಿದೆ. ಹೀಗಿರುವಾಗಲೇ ಸುಮಲತಾ ನಮ್ಮನ್ನ ಕೇಳಿಲ್ಲ, ನಾವು ಅವರನ್ನ ಪಕ್ಷಕ್ಕೆ ಕರೆದಿಲ್ಲ ಅಂದಿದ್ದಾರೆ ಸಚಿವ ಚಲುವರಾಯಸ್ವಾಮಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಅಖಾಡ ಈಗಾಗಲೇ ಚುನಾವಣೆಯ ರಂಗೀರ್ತಾ ಇದೆ ಅಖಾಡದಲ್ಲಿ. ಈ ಕಾರಣಕ್ಕಾಗಿ ಸಹಜವಾಗಿಯೇ ಯಾರು ನಮ್ಮ ಕಡೆಗೆ ಬರ್ತಾರೆ, ಯಾರು ಎಲ್ಲಿಗೆ ಹೋಗ್ತಾರೆ, ಯಾರು ಎಲ್ಲಿ ಸೇರ್ಕೊಳ್ತಾರೆ ಅನ್ನುವಂಥರ ಬಗ್ಗೆಯೂ ಕೂಡ ಬಹಳ ಕುತೂಹಲಕಾರಿಯಾದಂತಹ ಬೆಳವಣಿಗೆಗಳು ಸಾಗ್ತಾ ಇರುವಂಥದ್ದು. ಈಗ ಒಂದು ಕಡೆಯಲ್ಲಿ ಶೆಟ್ಟರ್ ಅವರ ನಂತರ ಯಾರು ಅನ್ನುವಂಥದ್ದು ಕೂಡ ಬಹಳ ಮುಖ್ಯವಾಗಿ ನಡೀತಾ ಇರುವಂತಹ ಚರ್ಚೆ. ಅದರಲ್ಲೂ ಸೌದಿ ಅವರ ಹೆಸರದ್ದು ಬಹಳ ಜೋರಾಗಿ ಚರ್ಚೆಯಲ್ಲಿದೆ. ಯಾಕಂದರೆ ಸೌದಿ BJPಯಲ್ಲಿ ಸರ್ಕಾರ ಇದ್ದಂತಹ ಅವಧಿಯಲ್ಲಿ ಉಪಮುಖ್ಯಮಂತ್ರಿಯಾಗಿಯೂ ಕೂಡ ಸೋತಿದ್ದಾಗಲೂ ಕೂಡ ಅವರನ್ನು ಉಪಮುಖ್ಯಮಂತ್ರಿ ಮಾಡಿತ್ತು ಭಾರತೀಯ ಜನತಾ ಪಕ್ಷ 2019ರಲ್ಲಿ. ಅವತ್ತು ಆಪರೇಷನ್ ಮೂಲಕ ಸರ್ಕಾರ ಅಧಿಕಾರಕ್ಕೆ ಬಂದಂತಹ ಅವಧಿಯಲ್ಲಿ. ಈಗ ಸವದಿಯವರು ಕೂಡ ಟಾರ್ಗೆಟ್ ಮಾಡಿದರೆ ಹೇಗಿದ್ರು ಮಾಜಿ ಮುಖ್ಯಮಂತ್ರಿಯವರು ವಾಪಸ್ ಬಂದರು, ಮಾಜಿ ಉಪಮುಖ್ಯಮಂತ್ರಿ ಕೂಡ ವಾಪಸ್ ಹೋಗಬಹುದೇನೋ ಅನ್ನುವಂಥ ಚರ್ಚೆ ಇದ್ದೇ ಇದೆ. ಕಾಲದಿಂದ ಕಾಲಾಯ ತಸ್ಮೈ ನಮಃ ಅನ್ನುವಂಥ ಮಾತನ್ನು ಸೌದಿಯವರು ಹೇಳಿದ್ದಾರೆ. ಒಂದು ಬಾರಿ ಹೇಳಿದರು, ನನ್ನ ಹೆಣಾನು ಒಂದು ವೇಳೆ BJP ಆಫೀಸು ಆ ರೋಡಲ್ಲಿ ಏನಾದರೂ ಇದ್ದರೆ ಅದರ ಮುಂಭಾಗದಲ್ಲೂ ಕೂಡ ಹೋಗಬಾರ್ದು. ಈ ಮಾತನ್ನು ಹೇಳಿದಂಥ ಬೇರೆ ಯಾರಲ್ಲ, ಖುದ್ದು ಲಕ್ಷ್ಮಣ ಸವದಿಯವರು. ರಾಜಕೀಯ ನಾಯಕರುಗಳ ಮಾತುಗಳಿಗೆ ಯಾವ ಸ್ವರೂಪದ ಮೌಲ್ಯವನ್ನು ಕೊಡಬೇಕು, ಯಾವ ಸ್ವರೂಪದಲ್ಲಿ ಇರುತ್ತೆ ಅನ್ನೋಂಥದ್ದು ಮುಂದಿನ ದಿವಸಗಳಲ್ಲಿ ನಿರ್ಧಾರ ಆಗೇ ಆಗುತ್ತೆ. ಚರ್ಚೆ ನಾವು ಆರಂಭಿಸೋಣ. ಸುರಭಿಯವರೇ, ಇನ್ನೆಷ್ಟು ಜನ ಅಂತ ಅಲ್ಲ, ಈ ಪ್ರಶ್ನೆ ಆಕ್ಚುಲಿ ಕಾಂಗ್ರೆಸ್ ಅವ್ರನ್ನ ಕೇಳಬೇಕು. ಯಾಕೆ ಅಂದರೆ ಎಷ್ಟು ಜನ ಡಿಸ್ಸ್ಯಾಟಿಸ್ಫೈಡ್ ಆಗಿದ್ದಾರೆ ಅವರ ಪಕ್ಷದಲ್ಲಿ ಅನ್ನೋ ಬಗ್ಗೆ ಅವರೇ ಹೇಳೋದಕ್ಕೆ ಸಾಧ್ಯ. ನಾವು ನಮ್ಮ ರಾಜ್ಯಾಧ್ಯಕ್ಷರು ಹೇಳ್ದಂಗೆ ಭಾರತೀಯ ಜನತಾ ಪಾರ್ಟಿದು ಒಂದು ಸ್ಟ್ಯಾಂಡ್ ಇರೋದು ಏನು ಅಂದರೆ, ನಾವು ಯಾರೇನೂ ಹುಡ್ಕೊಂಡು ಹೋಗ್ತಾ ಇಲ್ಲ. ಡೆಫಿನೆಟ್ ಆಗಿ ಖಡಾಖಂಡಿತವಾಗಿದೆ ಅದು. ಆದರೆ
ನಮ್ಮ ಪಕ್ಷದನ್ನು ಜಾಯಿನ್ ಆಗಬೇಕು. ಮತ್ತು ಇವಾಗ ನೀವೇನು ಅಬ್ಸರ್ವ್ ಮಾಡಬೇಕು ಅಂದರೆ, ಇವಾಗ ಜಗದೀಶ್ ಶೆಟ್ಟರ್ ಅವರು ನಮ್ಮ ಹಿರಿಯ ನಾಯಕರು, ಯಾರು ಬಹಳಷ್ಟು ವರ್ಷಗಳಿಂದ ಜನರೇಷನ್ಸ್ ಅವರ ಫ್ಯಾಮಿಲಿ ಭಾರತೀಯ ಜನಸಂಘದಲ್ಲಿ ಮತ್ತು ಸಂಘದಲ್ಲಿ ಕೆಲಸ ಮಾಡಿರೋಂಥವ್ರು. ಅವ್ರು ಏನು ಹೇಳಿದ್ದಾರೆ ಅಂದರೆ, ಮೋದಿಜಿ ಅವರನ್ನು ವಾಪಸ್ಸು ಪ್ರೈಮ್ ಮಿನಿಸ್ಟರ್ ಮಾಡೋದಕ್ಕೆ ನಾನು ಯಾವುದೇ ಆದಂಥ ಅಳಿಲ್ ಸೇವೆ ಮಾಡ್ಬೋದು ಅಂದರೆ ನಾನು ಬಂದು ಮಾಡೋದಕ್ಕೆ ನನಗೆ ಇಚ್ಛೆ ಇದೆ ಅಂತ. ಸೊ ಇದು ಆ ಒಂದು ನಿಟ್ಟಿನಿಂದ ನೋಡಬೇಕು ಹೊರತು ಇನ್ನು ನೆಕ್ಸ್ಟ್ ಯಾರು ಅನ್ನೋದು ಯೋರ್ ಗೆಸ್ ಇಸ್ ಎಸ್ ಗುಡ್ ಎಸ್ ಮೈನ್. ಅಸಮಾಧಾನಿತರಿಗೆ ಸಮಾಧಾನ ಕೊಡುವಂಥದ್ದು ಹಂಗಂದ್ರೆ ಭಾರತೀಯ ಜನತಾ ಪಕ್ಷ ಅಲ್ಲ. ಆ ಥರ ಹೇಳೋದಕ್ಕೆ ನೋಡಿ, ರಾಜಕೀಯದಲ್ಲಿ ಅಸಮರ್ಥತೆ ಯಾಕೆ ಆಗ್ತಾ ಇದೆ ಕಾಂಗ್ರೆಸ್ ಪಾರ್ಟಿನಲ್ಲಿ ಅಂತ ನೀವು ಪ್ರಶ್ನೆ ಕೇಳ್ಬೋದಲ್ಲ. ಅದು ಇವಾಗ ಬರೀ ಕರ್ನಾಟಕದಲ್ಲಿ ಮಾತ್ರ ಸೀಮಿತವಾಗಂಥದ್ದಲ್ಲ. ಮೊನ್ನೆ ನೀವು ನೋಡಿರಬಹುದು ಎಷ್ಟು ಜನ ನ್ಯಾಷನಲ್ ಲೀಡರ್ಸು, ಒಂದು 2014 ಒಂದು ಲಾಂಗ್ ಲಿಸ್ಟೇ ಆಗೋಗಿದೆ. ಅದು ಮಿಲಿಂದ್ ಅವರ ಲೇಟೆಸ್ಟ್ ಆಚೆ ಬಂದಿರೋದು. ಹಿಮಂತ ಬಿಶ್ವಾಸ್ ಶರ್ಮಾ ಅವರು ಆವಾಗ ಅಸ್ಸಾಮಿನಲ್ಲಿ ಯಾವ ಥರ ಟ್ರೀಟ್ಮೆಂಟ್ ಕೊಟ್ಟರು ರಾಹುಲ್ ಗಾಂಧಿ ಅವರು, ಅದನ್ನ ಹೇಳ್ಕೊಂಡು ಆಚೆ ಬಂದಿದ್ದು. ಅದಾದ ನಂತರ ಜ್ಯೋತಿರಾದಿತ್ಯ ಸಿಂಧಿಯಾ ಎಲ್ಲರೂ ಬಂದಿದ್ದಾರೆ. ಅಲ್ಲಿ ಭಾರತೀಯ ಜನತಾ ಪಾರ್ಟಿಯ ಒಂದು ಸಿದ್ಧಾಂತದ ಬಗ್ಗೆ, ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ ಪ್ರಧಾನಮಂತ್ರಿ ಅವರ ಬಗ್ಗೆ ಒಂದು ಗೌರವದಿಂದ ಬರ್ತಿದ್ದಾರೆ ಹೊರತು ಅದರ ನಾವು ಏನು ಅವರಿಗೆ ಒಂದು ಶೆಲ್ಟರ್ ಕೊಡ್ತಾ ಇದ್ದೀವಿ ಅನ್ನೋದು ತಪ್ಪಾಗುತ್ತೆ. ಆಮೇಲೆ ಒಂದು ನೀವು ನೋಟಿಸ್ ಮಾಡ್ಬೋದು, ಇವಾಗ ಯಾವುದೇ ಆದಂತಹ ನ್ಯಾಷನಲ್ ಲೀಡರ್ಸ್ ಬಂದಿದ್ರು ಒಂದು ನ್ಯಾರೇಟಿವ್ ತುಂಬ ಜನರ ಸ್ಪಂದಿಸುವಂತಹ ಒಂದು ನ್ಯಾರೇಟಿವ್ ಹೋಗುತ್ತೆ. ಏನಂದ್ರೆ ಭಾರತೀಯ ಜನತಾ ಪಾರ್ಟಿಗೆ ಬಂದ್ರೆ ಕೆಲಸ ಮಾಡಲೇಬೇಕು, ಆ ಥರ ಒಂದು ಪಾರ್ಟಿ ಡಿಸಿಪ್ಲಿನ್ ಮತ್ತೆ ಕೆಲಸ, ಅದು ಯಾವುದೇ ಎಲ್ಲಿಂದಾದ್ರೂ ಬಂದ್ರು ಯಾರು ಬಂದ್ರು ಅದಾಗಿ. ಓಕೆ ಸ್ವರೂಪ್, ಆದ್ರೆ ಅನಿಲ್ ನಿಮ್ಮ ಪ್ರಕಾರ ಯಾವ ಸ್ವರೂಪದಲ್ಲಿ ಈಗ ಕಾಂಗ್ರೆಸ್ ಕಡೆಗೆ ಇನ್ನೆಷ್ಟು ಜನ ಹೋಗೋದಕ್ಕೆ ರೆಡಿ ಆಗಿದ್ದಾರೆ ಅಂತ ಹೇಳ್ಕೊಂಡು, ಅಥವಾ ಕಾಂಗ್ರೆಸ್ ವಿಧಾನಸಭೆ ಚುನಾವಣೆ ಸಭೆಯಲ್ಲಿ ಎಲ್ಲರೂ ಕೂಡ ನಿಮ್ಮ ಕಡೆಗೆ ಹಾರಿ ಬರ್ತಾ ಇದ್ದಂತೆ ಕಾಣ್ತಾ ಇತ್ತು, ಎಲ್ಲ ಕಡೆಯಲ್ಲೂ ಕೂಡ ನಿಮ್ಮ ಕಡೆಗೆ ಬರ್ತಾ ಇದ್ದಾರೆ, ಗೂಡ್ ಕಡೆಗೆ ಬರ್ತಾ ಇದ್ದಾರೆ. ಇವಾಗ ನೋಡಿದ್ರೆ ರಿವರ್ಸ್ ಶುರುವಾಗಿದೆಯಾ ಅಂತ? ಹರಿಪ್ರಸಾದ್, ಎರಡು ಆ್ಯಂಗಲಿಂದ ನೋಡಬೇಕಾಗ್ತದೆ. ಇದು ಒಂದು ನ್ಯಾಷನಲ್ ಆ್ಯಂಗಲಿಂದ, ಒಂದು ಸ್ಟೇಟ್ ಆ್ಯಂಗಲಿಂದ. ನ್ಯಾಷನಲ್ ಆ್ಯಂಗಲಲ್ಲಿ ನಾವು ನೋಡೋದಾದರೆ ಇವತ್ತು ಶಿವಸೇನಾ, TDP, ಅಕಾಲಿದಳ್, BSP, JDU, BSR, AIDMK ಇವರೆಲ್ಲ ಭಾರತೀಯ ಜನತಾ ಪಾರ್ಟಿಯವ್ರ ಜೊತೆಗಿದ್ದಂಥವ್ರು. ಇವತ್ತು ಅವರೆಲ್ಲ ಹೊರಗೆ ಬಂದಿದ್ದಾರೆ. ಅದು ಈಗ ಏನಾಗಿದೆ ಅಂತಂದರೆ ಸ್ಪೆಕ್ಯುಲೇಷನ್ ಅಲ್ಲಿದೆ. ವಿ ವಿಲ್ ಡಿಸ್ಕಸ್ ನಾಡಿದ್ದು ಮತ್ತೆ ಇದೇ ಬೋರ್ಡಿಗೆ ಬಂದು ವಿ ವಿಲ್ ಡಿಸ್ಕಸ್. ಅಕಸ್ಮಾತ್ ಹೆಂಗೇನಾದ್ರೆ ಅಕಸ್ಮಾತ್ ಅದಾದ್ರೆ ಏನು ಅದನ್ನೇನೋ ಅಲ್ಲಲ್ಲ, ಮೊದಲ ಕಲ್ಲನ್ನ ಅದ್ರ ಅಡಿಪಾಯದಲ್ಲಿ ಮೊದಲ ಕಲ್ಲನ್ನ ಫೆಬ್ರವರಿ ತಿಂಗಳಲ್ಲಿ ಇಟ್ಟಂತವ್ರು ಅವರು, ಅದರ ಸೈಜ್ ಹೆಂಗಿರ್ಬೇಕು ಸರ್, ಈಗ ಅವರೇ ಹೊರಟಂಗೆ ಕಾಣ್ತಾ ಇದೆ. ಈಗ ಏನು ಅಂತಂದ್ರೆ ಅದ್ರ ಬಗ್ಗೆ ಯಾವ ರೀತಿ ಬೇಕಾದ್ರೂ ವಿಶ್ಲೇಷಣೆ ಮಾಡ್ಬೋದು. ಅದಕ್ಕಿಂತ ಮುಂಚೆ ಬೇಕಾದಷ್ಟು ಬಾರಿ ಕಾಂಗ್ರೆಸ್ ಸಹ ಅವರ ಮನೆಗೆ ಹೋಗಿ ಕದ ತಟ್ಟಿದ್ದಿದೆ. ಇವತ್ತು ವಿಚಾರ ಅದಲ್ಲ. ಇವತ್ತು ವಿಚಾರ ಇರುವಂಥದ್ದು ಏನು ಅಂತಂದ್ರೆ ದ ವೇ ವಿ ಆರ್ ಪ್ರೊಜೆಕ್ಟಿಂಗ್ ಇಟ್. ಇವತ್ತು ಭಾರತೀಯ ಜನತಾ ಪಾರ್ಟಿ ಜೊತೆಗೆ ಒಂದು ನ್ಯಾಷನಲ್ ಲೆವೆಲಲ್ಲಿ 5 ರಿಂದ 6 ಜನ ಪಾರ್ಲಿಮೆಂಟ್ ಮೆಂಬರ್ ಇರುವಂಥ ಒಂದೇ ಒಂದು ಪಾರ್ಟಿ ತೋರಿಸಿ ನನಗೆ. 5 ರಿಂದ 6 ಜನ. ಲುಕ್ ಎಟ್ ಆನ್ ದ ಪೇಪರ್ಸ್ INDIA ಇಂಡಿಯಾ ಜೊತೆಗಿರುವಂಥ ಪೊಲಿಟಿಕಲ್ ಪಾರ್ಟಿ ಅಫಿಲಿಯೇಷನ್ಸ್ ನೋಡಿ, ಭಾರತೀಯ ಜನತಾ ಪಾರ್ಟಿ ಜೊತೆಗಿರುವಂಥ ಅಫಿಲಿಯೇಷನ್ಸ್ ಪಾರ್ಟಿಗಳ ಲಿಸ್ಟ್ ನೋಡಿ. ಇವತ್ತು ಆನ್ ದ ಪೇಪರ್ಸ್ ಯಾರು ಸ್ಟ್ರಾಂಗ್ ಆಗಿದ್ದಾರೆ, ಆನ್ ದ ಪೊಲಿಟಿಕಲ್ ಸ್ಟ್ರಾಟಜಿ ಯಾರು ಸ್ಟ್ರಾಂಗ್ ಆಗಿದ್ದಾರೆ. ಬಟ್ ಕೆಲವೊಂದು ಮಾಧ್ಯಮಗಳು ಯಾರನ್ನ ಬಿಂಬಿಸಕ್ಕೆ ಹೊರಟಿದ್ದಾವೆ, ಏನಕ್ಕೆ ಬಿಂಬಿಸಕ್ಕೆ ಹೊರಟಿದ್ದಾವೆ, ಲೆಟ್ ಅಸ್ ಹ್ಯಾವ್ ಅ ಕ್ಲಿಯರ್ ಕಟ್ ಡಿಬೇಟ್. ತಗೊಂಡು ಬನ್ನಿ. ಇವತ್ತು ಅಸ್ಸಾಮಲ್ಲಿ ಹೇಮಂತ್ ಬಿಸ್ವಾ ಶರ್ಮಾ ಬಗ್ಗೆ ಪಾಪ ಮೇಡಮ್ ಅವರು ಮಾತಾಡ್ತಾ ಇದ್ರು. ಅವ್ರ ಬಗ್ಗೆ ಏನೇನು ಕೇಸ್ಗಳಿದ್ವು, ಇವತ್ತು ಆ ಕೇಸ್ಗಳ ಬಗ್ಗೆ ಮಾತಾಡ್ತಾರೆ. ED ಇನ್ಕಮ್ ಟ್ಯಾಕ್ಸ್ ಕೇಸ್ಗಳು ಎಲ್ಲೋದ್ವು ಇವತ್ತು. ವೆಸ್ಟ್ ಬೆಂಗಾಲಲ್ಲಿ ರಾಯ್ ಮೇಲೆ ಇದ್ದಂಥ ಕೇಸ್ಗಳು ಏನಾದ್ವು ಇವತ್ತು, ಅದ್ರ ಬಗ್ಗೆ ಮಾತಾಡಬೇಕಲ್ಲ. ನಾನು ಲಿಸ್ಟ್ ಕೊಡಬಲ್ಲೆ. ಅಸ್ಸಾಂ ಆಗಿರ್ಬೋದು, ಈಗ ಫಾರ್ ಎಕ್ಸಾಂಪಲ್ ಯಾರೋ ನಮ್ಮ ಏಕನಾಥ್ ಸಿಂಧೆ ಜೊತೆ ಕೈ ಜೋಡಿಸ್ಕೊಂಡಂಥ ಅಜಿತ್ ಪವಾರ್ ಅವ್ರು ಹೋಗ್ಬಿಟ್ರು. ಅಜಿತ್ ಪವಾರ್ ಅವ್ರ ಮೇಲೆ ಏನೇನು ಕೇಸ್ಗಳಿದ್ವು, ಇವತ್ತು ಕೇಸ್ ಬಗ್ಗೆ ತನಿಖೆ ಆಗ್ತಿದೆಯಾ? ಇವತ್ತು ಯಾವ ರೀತಿ ಭಾರತೀಯ ಜನತಾ ಪಾರ್ಟಿ ಎಂಟೈರ್ ಪೊಲಿಟಿಕಲ್ ಸಿಸ್ಟಮ್ನ ಗ್ರ್ಯಾಬ್ ಮಾಡ್ತಾ ಇದೆ ಅನ್ನೋದು ಇಡೀ ದೇಶದಲ್ಲಿರುವಂಥ ಎಲ್ಲ ಪ್ರತಿಯೊಬ್ಬ ಚಿಕ್ಕ ಮಗನಿಂದ ಹಿಡಿದು ಮೆಚ್ಯೂರ್ಡ್ ಪಾಲಿಟಿಷಿಯನ್ಸ್ ತನಕ ಎಲ್ಲರಿಗೂ ಗೊತ್ತಿದೆ. ಬಟ್ ವಿಚಾರ ಅದಲ್ಲ. ಇವತ್ತು ಸಿದ್ಧಾಂತದ ಮೇಲೆ ರಾಜಕಾರಣ ಮಾಡುವಂಥ ಪೊಲಿಟಿಕಲ್ ಪಾರ್ಟಿಗಳು ಯಾವುವು ಇದ್ದಾವೆ. ಇವತ್ತು ಅವ್ರ ಸಿದ್ಧಾಂತಗಳ ಮೇಲೆ ಮಾಡ್ತಾ ಇಲ್ಲ. ನಾವು ಬರೀ ಒಂದು ಎಲೆಕ್ಷನ್ ಗೆಲ್ಲಬೇಕು ಅನ್ನೋ ಒಂದು ರೀತಿಯಲ್ಲಿ ಅವ್ರು ಹೋಗ್ತಾ ಇದ್ದಾರೆ. ಎಸ್, ಇಟ್ ಇಸ್ ಫೇರ್ ಆಸ್ ಫಾರ್ ಆಸ್ ಎಲೆಕ್ಷನ್ಸ್ ಆರ್ ಕನ್ಸರ್ನ್. ಅಧ್ಯಕ್ಷರು ಒಂದು ಮಾತನ್ನು ಹೇಳಿದರು ಇವತ್ತು, ಜನವರಿ 26 ಇವತ್ತಿನ ಗಣರಾಜ್ಯೋತ್ಸವದ ಕಾರ್ಯಕ್ರಮದ ಸಂದರ್ಭದಲ್ಲಿ ನಿಮ್ಮ ಪಕ್ಷದ ಕಚೇರಿ ಒಂದು ಮಾತನ್ನು ಹೇಳಿದರು. ನಮ್ಮ ಪಕ್ಷಕ್ಕೆ ನೀವು ಯಾವುದನ್ನು ಪರ್ಚೇಸ್ ಮಾಡುವಾಗ ಅದರ ತೂಕ ಎಷ್ಟಿದೆ, ಹೆಂಗಿದೆ ಅಂತ ನೋಡ್ಕೊಂಡು ಪರ್ಚೇಸ್ ಮಾಡಿ ಮನೆಗೆ ತಗೊಂಡೋಗ್ತೀರಿ. ಹಾಗೆ ನಮ್ಮ ಪಾರ್ಟಿಗೆ ಯಾರನ್ನು ಕರ್ಕೊಂಬರುವಾಗ ಕೂಡ ವೆದರ್ ಅವರು ನಮ್ಮ ಸಿದ್ಧಾಂತ ಒಪ್ಕೊಂಡಿದ್ದಾರಾ ಇಲ್ಲೋ ಅಂತ ಹೇಳೋಂಥರ ಬಗ್ಗೆ ಕೂಡ ನೀವು ಚರ್ಚೆ ಮಾಡಬೇಕು ಅಂತ. ಶೆಟ್ಟರ್ ಅವರು ಬರುವಾಗಲೇ ಇವರು ಎಷ್ಟು ದಿವಸ ಇರ್ತಾರೆ ಅನ್ನೋದ್ರ ಬಗ್ಗೆ ವೆರಿಫಿಕೇಶನ್ ಮಾಡುವಂಥದ್ದು ಕಾಂಗ್ರೆಸ್ಗೆ ಏನಾಗಿದೆ ಅಂತಂದರೆ ದೆರ್ ಈಸ್ ನೋ ಬೈಂಡಿಂಗ್ ಫಾರ್ ಎನಿ ಒನ್ ಆನ್ ಪೇಪರ್. ಇವತ್ತೇನಾಗಿದೆ ಪೊಲಿಟಿಕಲ್ ಸಿಸ್ಟಮ್ ಒಳಗಡೆ, ಇವತ್ತು ಮಾನ್ಯ ನರೇಂದ್ರ ಮೋದಿಜಿ ಅವರಿಗೆ ತಮ್ಮ ವಾಹಿನಿ ಮುಖಾಂತರ ನಾನು ಕೇಳುವಂಥದ್ದು ಇಷ್ಟೇ, ಒಂದು ಅಮೆಂಡ್ಮೆಂಟ್ ತಗೊಂಡು ಬನ್ನಿ ನೀವು.
ಒಬ್ಬ ಮನುಷ್ಯ ಇನ್ನೊಬ್ಬನ ಪಾರ್ಟಿಗೆ ಹೋಗ್ಬಾರ್ದು, ಅಕಸ್ಮಾತ್ ಹೋದರೆ ಈ ವಿಲ್ ಗೆಟ್ ಡಿಸ್ಕ್ವಾಲಿಫೈಡ್ ಆ್ಯಂಡ್ ಈ ವಿಲ್ ನಾಟ್ ಬಿ ಏಬಲ್ ಟು ಕಂಟೆಸ್ಟ್. ಯಾಕೆ ಅದನ್ನು ಮಾಡಲ್ಲ ಅವರು? ಈಗ ಮಾಡಿರಿ, ನಾಳೆ ಬೆಳಗ್ಗೆ ಹೇಳ್ಬಿಡ್ಲಿ ನಾಳೆ ಜನರಿಗೆ, ಇಲ್ಲ ಸ್ವಾಮಿ ನೀವು ಆ ಒಂದು ಇವತ್ತು ಏನಾಗಿದೆ ಅಂತಂದರೆ ಇಟ್ ಹ್ಯಾಸ್ ಬಿಕಮ್ ಅನ್ ಮಾಕ್ರಿ ಆಫ್ ಡೆಮೋಕ್ರಸಿ. ಇನ್ನು ನಾನು ವೋಟ್ ಹಾಕೋದು ಒಬ್ಬರಿಗೆ, ಅವ್ನು ಗೆದ್ದ ಮೇಲೆ ಇನ್ನೊಂದು ಪೊಲಿಟಿಕಲ್ ಪಾರ್ಟಿಗೆ ಹೋಗ್ತಾನೆ. ದೇರ್ ಇಸ್ ನೋ ಇದಕ್ಕೆ. ಸೊ ಇದೇನಾಗಿದೆ ಅಂತಂದ್ರೆ ದಿಸ್ ಇಸ್ ಗೋಯಿಂಗ್ ಟು ಕೀಪ್ ಆನ್ ಕಂಟಿನ್ಯೂಯಿಂಗ್. ನಾಳೆ ನಾವು ವಿ ಬಿಕಮ್ ಮೋರ್ ಪವರ್ಫುಲ್ ಬರ್ತಾರೆ ಅವಾಗ. ಇಟ್ ಇಸ್ ದ ಸೇಮ್. ಶಿವಶಂಕರ್ ಅವರೇ, ಎಲ್ಲಿಗೆ ಹೋಗ್ತಾ ಇದೆ ಅಂತೇಳಿ ಕರ್ನಾಟಕದ ರಾಜಕಾರಣದಲ್ಲಿ ನಡೀತಾ ಇರುವಂಥ ಈ ಬೆಳವಣಿಗೆಗಳನ್ನು ಗಮನಿಸ್ತಾ ಹೋದಾಗ ಒಂದು ಎಲೆಕ್ಷನ್ಗೆ ಮುಂಚಿತವಾಗಿ ಒಮ್ಮೆ ಬೇಸರ ಆಗೋಗ್ಬಿಡುತ್ತೆ, ಅವಮಾನ ಆಗೋಗ್ಬಿಡುತ್ತೆ, ಸ್ವಾಭಿಮಾನಕ್ಕೆ ಧಕ್ಕೆ ಆಗೋಗ್ಬಿಡುತ್ತೆ, ಪಕ್ಷ ಬಿಟ್ಬಿಡ್ತಾರೆ. ಅದಾದ್ಮೇಲೆ ಇನ್ನೊಂದು ಸ್ವಲ್ಪ ದಿವಸ ಕಳೆದಾಗ ಇದ್ದಕ್ಕಿದ್ದಂತೆ ನಾಯಕತ್ವದ ಬಗ್ಗೆ ಅಭಿಮಾನ ಮೂಡ್ಬಿಡುತ್ತೆ. ಆ ಅಭಿಮಾನದ ಹಿನ್ನೆಲೆಯಲ್ಲಿ ಆ ನಾಯಕತ್ವವನ್ನು ಬೆಂಬಲಿಸುವಂತಹ ನಿಟ್ಟಿನಲ್ಲಿ ಪಕ್ಷಾಂತರವನ್ನು ಮಾಡ್ತಾರೆ. ಈ ರೀತಿಯಾದಂತಹ ವಿಚಾರಗಳನ್ನು ಇವತ್ತು ಶೆಟ್ಟರ್ ಅವರ ಉದಾಹರಣೆಯಲ್ಲಿ ನಾವು ಇದನ್ನ ಗಮನಿಸ್ತಾ ಇದ್ವಿ. ಇದ್ರ ಬಗ್ಗೆ ಮಾತಾಡ್ತೀನಿ ಶಿವಶಂಕರ್ ಅವರು, ಜಸ್ಟ್ ನನ್ನ ಜೊತೆಗೆ ಮಾತಾಡ್ತೀನಿ ಚಿಕ್ಕ ಬ್ರೇಕ್ ನಂತರ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.